ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ರಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ಜನ ಒಂದು BSF ಗೆ ಅಪ್ಲಿಕೇಶನ್ ಕೂಡ ಹಾಕಿದಿರಾ. ಆದಷ್ಟು ಪ್ರತಿಯೊಬ್ರು ಕೂಡ ಒಂದು BSF ರ್ಯಾಲಿನ ಯಾವಾಗ ಕರೀತಾರೆ, ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ತುಂಬಾನೇ ಜನ ಒಂದು ವೇಟ್ ಮಾಡ್ತಾ ಇದೀರಾ. ತುಂಬಾನೇ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಸ್ನೇಹಿತರೆ. ಓಕೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BSF ರ್ಯಾಲಿ ಯಾವಾಗ ಕರಿಬಹುದು ಮತ್ತೆ ಎಕ್ಸಾಮ್ ಯಾವಾಗ ಇರಬಹುದು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಬರುವಂತ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ನೀವೇ ಮೊದಲು ಮಾಹಿತಿ ಕೂಡ ತಿಳ್ಕೊತೀರಾ ಸ್ನೇಹಿತರೆ. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕ್ ಕೂಡ ಹಾಕಿದ್ದೀನಿ. ಅಲ್ಲಿ ಕೂಡ ಒಂದು ಪ್ರತಿಯೊಂದು ಮಾಹಿತಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಾಹಿತಿ ಕೂಡ ನೀವು ತಿಳ್ಕೊತೀರಾ ಸ್ನೇಹಿತರೆ. ಓಕೆ, ನೋಡ್ಬೋದು ಏನೊಂದು 2900 ಪ್ಲಸ್ ವೇಕೆನ್ಸಿ BSF ಅಲ್ಲಿ ಏನು ಕರೆದಿದ್ರು. ಓಕೆ, ಆಲ್ರೆಡಿ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗಿ 3 ತಿಂಗಳು ಆಗ್ತಾ ಬಂತು. ಇನ್ನು BSF ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾವ ಒಂದು ತಿಂಗಳಲ್ಲಿ BSF ಫಿಸಿಕಲ್ ಇರುತ್ತೆ ಅಂತ ತುಂಬಾನೇ ಜನ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕೂತಿದ್ದಾರೆ ಸ್ನೇಹಿತರೆ. ಓಕೆ, ನೋಡ್ಬೋದು ಆದಷ್ಟು ಸುಳ್ಳು ಸುದ್ದಿಗಳು ಜಾಸ್ತಿ ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಸ್ನೇಹಿತರೆ. ನೋಡ್ಬೋದು ನವೆಂಬರ್ 27ನೇ ತಾರೀಕು ನಿಮ್ಮ ಒಂದು ರ್ಯಾಲಿ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾನೇ ಜನ ಒಂದು ವಿಡಿಯೋನ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ನಾನು ಇವತ್ತು ಓಪನ್ ಮಾಡಿ ನೋಡಿದ್ದೀನಿ. ನವೆಂಬರ್ 27 ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. BSF ರ್ಯಾಲಿ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ ಕೂಡ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ. ಅಫಿಷಿಯಲ್ ಅಲ್ಲಿ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು BSF ರ್ಯಾಲಿ ಏನು ಅಟೆಂಡ್ ಮಾಡ್ತಾರೆ ಅದಕ್ಕಿಂತ ಮುಂಚೆ 15 ದಿನಗಳ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ನೋಡಬಹುದು ಒಂದು ವೆಬ್ಸೈಟ್ ಗೆ ಹಾಕ್ತಾರೆ ಸ್ನೇಹಿತರೆ. ಓಕೆ, ಏನೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ, BSF ರೆಕ್ಟ್ ಅಂತ ಏನೊಂದು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಯಾವ ಒಂದು ದಿನಾಂಕದಂದು ಈ ಒಂದು BSF ರ್ಯಾಲಿನ ನಡೆಸಬೇಕು ಅಂತ ಕ್ಲಿಯರ್ ಆಗಿ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ. ಓಕೆ, ಎಕ್ಸ್ಪೆಕ್ಟೆಡ್ ರ್ಯಾಲಿ ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಮಾಡಬಹುದು ಅಂತ ನೋಡೋದಾದ್ರೆ, ಡಿಸೆಂಬರ್ 6ನೇ ತಾರೀಕು ನಿಮ್ಮ ಒಂದು ರ್ಯಾಲಿ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಒಂದು 2 ದಿನ ಮುಂದೆ ಆಗ್ಬೋದು, ಇಲ್ಲ ಒಂದು 2 ದಿನ ಹಿಂದೆ ಆಗ್ಬೋದು. ಆಲ್ಮೋಸ್ಟ್ ಡಿಸೆಂಬರ್ ಫಸ್ಟ್ ವೀಕ್ ನಿಮ್ದು ಒಂದು ರ್ಯಾಲಿ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಮತ್ತೆ ರ್ಯಾಲಿ ಕಂಪ್ಲೀಟ್ ಆಗಿದ ತಕ್ಷಣ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತ ನೋಡೋದಾದ್ರೆ, ರ್ಯಾಲಿನ ಯಾರ್ಯಾರೆಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತೀರ ನಿಮ್ಮ ಒಂದು ಎಕ್ಸಾಮ್ ಬಂದ್ಬಿಟ್ಟು ಮಾರ್ಚ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆ, ಯಾಕಷ್ಟೊಂದು ಮಾರ್ಚ್ ಅಲ್ಲಿ ಯಾಕಷ್ಟೊಂದು ಲೇಟ್ ಆಗಿ ಒಂದು ಎಕ್ಸಾಮ್ ನಡೆಯುತ್ತೆ ಅಂತ ನೋಡೋದಾದ್ರೆ, ನೋಡ್ಬೋದು ಜನವರಿ ಲಾಸ್ಟ್ ವೀಕ್ ಅಲ್ಲಿ ನೋಡ್ಬೋದು ಏನೊಂದು SSC GD ಅಪ್ಲಿಕೇಶನ್ ಹಾಕಿದ್ದಾರೆ ತುಂಬಾ ಜನ. ಅವ್ರದೊಂದು ಜನವರಿಯಿಂದ ಫೆಬ್ರವರಿ ಕೊನೆವರೆಗೂ ಅವ್ರದೊಂದು ಎಕ್ಸಾಮ್ ಕೂಡ ಇರುತ್ತೆ ಸ್ನೇಹಿತರೆ, SSC GD. ಸೊ ಅದಕ್ಕೋಸ್ಕರ ನಿಮ್ಮ ಒಂದು BSF ಎಕ್ಸಾಮ್ ಕೂಡ ಮಾರ್ಚ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ನೋಡ್ಬೋದು ಆಲ್ಮೋಸ್ಟ್ ಫಿಸಿಕಲ್ ಏನಿದೆ ಮುಂದಿನ ತಿಂಗಳು ನೋಡಬಹುದು ಡಿಸೆಂಬರ್ 5ನೇ ತಾರೀಕು ಇಲ್ಲ 6ನೇ ತಾರೀಕು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ. ಆದಷ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪಟ್ ಅಂತ ಕ್ಲಿಕ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.